79ನೇ ಇಸ್ವಿಯಿಂದಲೇ ಮಾತಾಡಲಿಕ್ಕೆ ಬಯಸ್ತೇನೆ. ಅವತ್ತಿಂದ ಇವತ್ತವರೆಗೂ ಹೆಚ್ಚು ಕಮ್ಮಿ ಸರಿಸುಮಾರು 35-40 ವರ್ಷದ ಒಂದು ಸಂಬಂಧ, ಒಂದು ಗಟ್ಟಿ ಬಾಂಧವ್ಯ ಈ ಭಾಗದ ಜನತೆಗೂ ದೇವೇಗೌಡರ ಕುಟುಂಬಕ್ಕೂ ಇರ್ತಕ್ಕಂಥದ್ದಲ್ಲ. ಆದ್ರೆ ಅದು ನನಗಿದೆ. ಚುನಾವಣೆ ಈ ಸಲ ಏನೋ ಏರುಪೇರಾಗಿರ್ಬೋದು, 4 ಸ್ಥಾನ ನಾವು ಈ ಜಿಲ್ಲೆನಲ್ಲಿ ಕಳ್ಕೊಂಡಿರ್ಬೋದು, ನಾನಿಲ್ಲ ಅಂತ ಹೇಳೋದಿಲ್ಲ, ಅದು ನಿಮಗೂ ಗೊತ್ತಿದೆ. ಆದ್ರೆ ಯಾವುದು ಕೂಡ ಶಾಶ್ವತ, ಕಾಲಚಕ್ರ ತಿರುಗ್ತಾ ಇರುತ್ತೆ, ಅವಕಾಶಗಳು ಬರ್ತದೆ. ಅವಕಾಶಗಳು ದೊರೆತಕ್ಕಂಥದ್ದಕ್ಕೆ ನಮ್ಮ ಪಕ್ಷದ ವತಿಯಿಂದ ಈ ರಾಜ್ಯ ಸರ್ಕಾರ ಇರ್ತಾ ಇರತಕ್ಕಂಥ ಯಾವ ತಪ್ಪು ಹೆಜ್ಜೆಗಳಿದೆ ಅದನ್ನ ಜನಗಳಲ್ಲಿ ಜಾಗೃತಿಯನ್ನು ಮೂಡಿಸ್ತಕ್ಕಂಥದ್ದು, ಎಚ್ಚರಿಸತಕ್ಕಂಥದ್ದು ನಮ್ಮೆಲ್ಲರೂ ಜವಾಬ್ದಾರಿಯಾಗಿದೆ. ಇವತ್ತು ವಿರೋಧ ಪಕ್ಷದಲ್ಲಿ ಇರ್ತಕ್ಕಂಥ ಜನತೆಗಳ ಪಕ್ಷದ್ದು. ಹಾಗಾಗಿ ದಯಮಾಡಿ ದುಡ್ಡಿಗೆಡಬೇಡಿ. ಇವತ್ತು ನಾನು ಇರ್ತಕ್ಕಂಥ ನಮ್ಮ ತಾಲೂಕು ಅಧ್ಯಕ್ಷರು ನಾಗರಾಜಣ್ಣ ಅವರಿಗೆ ಒಂದು ಮಾತು ಹೇಳಿದ್ದೇನೆ, ಇರ್ತಕ್ಕಂಥ ಮುಖಂಡರಿಗೆ ಈಗ ಒಂದಷ್ಟು ಪದಾಧಿಕಾರಿಗಳನ್ನು ಕೂಡ ಗುರುತಿಸಿಕೊಂಡಿದ್ದಾರೆ. 103 ಇನ್ನೂ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ನಾನು ದಯಮುತ್ತು ಅವರಿಗೆ ಇತ್ತೀಚೆಗೆ ಪಾರ್ಟಿ ಕಡೆಯಿಂದ ನೂತನವಾಗಿ ಜಿಲ್ಲಾಧ್ಯಕ್ಷರಾಗಿ ನೇಮಕಾತಿಗೊಂಡ ನಂತರ ಜಯಮುತ್ತೂರವರಿಗೆ ನಿರಂತರವಾಗಿ ನಾನು ಸಂಪರ್ಕದಲ್ಲಿದ್ದೇನೆ. ಜಯಮುತ್ತೂರವರು ಕೂಡ ತಾಲೂಕಿನ ಎಲ್ಲ ಮುಖಂಡರ ಜೊತೆ ಸಂಪರ್ಕದಲ್ಲಿದ್ದು ಯಾರ್ಯಾರು ದುಡಿತಕ್ಕಂಥದಕ್ಕೆ ಇಚ್ಛಾಶಕ್ತಿ ಇಟ್ಕೊಂಡಿದ್ದಾರೋ ದಯಮಾಡಿ ಅಂತವ್ರನ್ನ ಗುರುತಿಸಿ ಎಲ್ಲಾ ಸಮುದಾಯಗಳಲ್ಲೂ ಕೂಡ ವಿವಿಧ ವಿಭಾಗದ ಸಮುದಾಯಕ್ಕೂ ಕೂಡ ಪದಾಧಿಕಾರಿಗಳು ನೇಮಕಾತಿ ಆಗಬೇಕು, ಯುವ ಘಟಕ ರಚನೆ ಆಗಬೇಕು, ತಾಲೂಕು ಪೇರೆಂಟಲ್ ಬಾಡಿ ಆಗಬೇಕು, ಮಹಿಳಾ ಘಟಕ ರಚನೆ ಆಗಬೇಕು, ಎಲ್ಲವೂ ಕೂಡ ಹೇಳಿದ್ದೇನೆ. ನನಗೆ ಈಗ ತಾನೇ ಇಲ್ಲಿ ಯುವ ಘಟಕಕ್ಕೆ ಒಂದು 8-10 ಜನ ಯುವಕರು ನಾನ್ ಮುಂದು ಅಂತ ಅಧ್ಯಕ್ಷ ಸ್ಥಾನ ಅಲಂಕರಿಸತಕ್ಕಂಥದಕ್ಕೆ ಬಂದಿದ್ದಾರೆ ಅಂತ ಮಾಹಿತಿ ಕೊಟ್ಟಿದ್ದಾರೆ. ಅಂತ ಯುವಕರಿಗೂ ಕೂಡ ಯುದ್ಧ ಕಾಲದಲ್ಲಿ ಶಸ್ತ್ರಾಭ್ಯಾಸ ಅಂತ ಒಂದು ಪದ ಬಳಕೆ ಮಾಡಿದ್ವಿ. ಆದರೆ ಕಳೆದ ಸಂಸತ್ ಚುನಾವಣೆಯಲ್ಲಿ ಸರಿಸುಮಾರು 83,000 ಮತಗಳು ಕ್ಷೇತ್ರದ ಮತದಾರ ತಂದೆ ತಾಯಿಗಳ ಒಂದು ಆಶೀರ್ವಾದದಿಂದ ನಮ್ಮ ಎನ್ಡಿಎ ಅಭ್ಯರ್ಥಿಗೆ ಕ್ರೋಢೀಕರಿಸಿದೆ. ಅದರಿಂದ ದೊಡ್ಡ ಮಟ್ಟದಲ್ಲಿ ಜಯವನ್ನ ಸಾಧಿಸಿ ಒಂದು ಸಂಸದನ್ನ ಬೆಂಗಳೂರು ಗ್ರಾಮಾಂತರಕ್ಕೆ ಕಳಿಸಿಕೊಟ್ಟಿರ್ತಕ್ಕಂಥ ಒಂದು ಕೀರ್ತಿ ಕನಕಪುರ ವಿಧಾನಸಭಾ ಕ್ಷೇತ್ರಕ್ಕೆ ಮೊದಲು ಸೇರಬೇಕು ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಬಹಳ ಗಟ್ಟಿ ನಿಲುವಿನಿಂದ ನಾನು ಬಯಸುತ್ತೇನೆ. ಯಾಕೆಂದ್ರೆ ಇಲ್ಲಿಯವರೆಗೂ ಇಲ್ಲಿ ಇರ್ತಕ್ಕಂಥ ಸಮಸ್ಯೆ ಏನಪ್ಪಾ ಅಂದ್ರೆ ನಾನು ನೋಡಿ ಅರ್ಥ ಮಾಡ್ಕೊಂಡಿರ್ತಕ್ಕಂಥದ್ದು, ಎಲ್ಲೋ ಒಂದ್ ಕಡೆ ಒಳಗಡೆ ಪ್ರತಿಯೊಬ್ಬರಲ್ಲೂ ಕೂಡ ಹೊರಗಡೆ ಬಂದು ನಾನು ಪಕ್ಷ ಸಂಘಟನೆ ಮಾಡಬೇಕು, ಜನತಾ ದಳದಲ್ಲಿ ಗುರುತಿಸ್ಕೊಳ್ಬೇಕು ಅಂತಕ್ಕಂಥದ್ದು ನಿಮ್ಮ ಮನಸ್ಸುಗಳಲ್ಲಿ ಇಚ್ಛಾಶಕ್ತಿ ಇದ್ರೂ ಕೂಡ ನೀವ್ಯಾರು ಕೂಡ ಹೊರಗಡೆ ಬರ್ತಕ್ಕಂಥದ್ದು ಆಗ್ತಾ ಇಲ್ಲ. ಅದಕ್ಕೆ ಕಾರಣ ನಾನೇನು ನಿಮ್ಗೆ ಹೇಳೋದು ಬೇಡ. ವಾತಾವರಣ ಕ್ಷೇತ್ರದಲ್ಲಿ ಯಾವ ರೀತಿ ಇದೆ ಅಂತಕ್ಕಂಥದ್ದು ನನಗೂ ಗೊತ್ತಿದೆ, ನಿಮಗೂ ಗೊತ್ತಿದೆ. ಆದ್ರೆ ಜನ ಈ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಕೊಟ್ಟಿರ್ತಕ್ಕಂಥ ಹಕ್ಕು ಏನಿದೆ, ಮತ ಚಲಾವಣೆ ಮಾಡತಕ್ಕಂಥ ಹಕ್ಕು, ಅದರಲ್ಲಿ ಜನ ಯಾವತ್ತೂ ಯಾವ ಕಾಲಘಟ್ಟದಲ್ಲಿ ಯಾವ ಸಂದರ್ಭದಲ್ಲಿ ಯಾವ ಚುನಾವಣೆ ಯಾವ ರೀತಿ ನಿರ್ಧಾರ ತಗೊಳ್ತಾರೆ ಅಂತಕ್ಕಂಥದ್ದು ಬಹುಶಃ ಅವರ ಮನಸ್ಸುಗಳಲ್ಲಿ ಇರ್ತದೆ. ಆದ್ರೆ ಅದಕ್ಕೆ ಸೂಕ್ತ ಸಮಯ ಬರಬೇಕು, ಸಂದರ್ಭ ಬರಬೇಕು, ಅಂತ ಚುನಾವಣೆ ಬರಬೇಕು. ಜೊತೆಯಲ್ಲಿ ಆ ಚುನಾವಣೆಯಲ್ಲಿ ಏನೇ ಆದರೂ ಕೂಡ ನಿಮ್ ಜೊತೆಯಲ್ಲಿ ಧೈರ್ಯವಾಗಿ ಕಾರ್ಯಕರ್ತರ ಜೊತೆಯಲ್ಲಿ ನಿಲ್ತೇನೆ ಅಂತಕ್ಕಂಥ ಆತ್ಮವಿಶ್ವಾಸ ಇರ್ತಕ್ಕಂಥ ಒಬ್ಬ ಅಭ್ಯರ್ಥಿ ನಿಮ್ ಕೈಗೆ ಸಿಗ್ಬೇಕು ಅಂತಕ್ಕಂಥದ್ದು ನೀವೆಷ್ಟು ಆಲೋಚನೆಯನ್ನ ಮಾಡ್ತಾ ಇದ್ದೀರೋ ಅಷ್ಟೇ ಗಂಭೀರವಾದಂತ ಆಲೋಚನೆ ನಾನು ಕೂಡ ಮಾಡ್ತಾ ಇದ್ದೇನೆ. ಕಾರಣ ಇವತ್ತು ರಾಮನಗರ ಜಿಲ್ಲೆ 1 ತಿಂಗಳು ಬಹಳ ಗಂಭೀರವಾಗಿ ನಡೀತಕ್ಕಂಥ ಪ್ರಕ್ರಿಯೆ ಇದೆ. ಒಂದೇ ತಿಂಗಳು, ಅದು ಮುಂದಿನ ತಿಂಗಳಿಂದ ಪ್ರಾರಂಭ ಆಗ್ತಾ ಇದೆ. ದಯಮಾಡಿ ತಮ್ಮಲ್ಲಿ ಏನಾದರೂ ಇವತ್ತು ದೇವರಾಜಣ್ಣ ಅವರು ಮಾತಾಡಿರ್ತಕ್ಕಂಥ ಒಂದಷ್ಟು ವಿಚಾರಗಳ ಬಗ್ಗೆ ನಿಮ್ಗೆ ಏನಾದರೂ ತಿಳುವಳಿಕೆ ಮೂಡಿಲ್ಲ, ನಿಮ್ಗೆ ಅರ್ಥ ಆಗಿಲ್ಲ ಅಂತಕ್ಕಂಥದ್ದು ಯಾರಿಗಾದ್ರೂ ಆ ರೀತಿ ಆಗಿದೆಯಾ? ವಿಚಾರ ಅರ್ಥ ಆಗಿದೆಯಾ? ವಿಚಾರ ಕೇಳಿಸ್ಕೊಂಡಿದ್ದೀರಾ? ಏನಣ್ಣ ವಿಚಾರ ಕೇಳಿಸ್ಕೊಂಡಿದ್ದೀರಾ? ವಿಷಯ ಅರ್ಥ ಆಗಿದೆಯಾ? ನಿಮ್ಗೆ ಅರ್ಥ ಆಗಿಲ್ಲ ಅಂದ್ರೆ ಇನ್ನು 10 ಬಾರಿ ಕಳಿಸ್ಕೊಡ್ತೀನಿ, ಇನ್ನು 10 ಬಾರಿ ಕಾರ್ಯಕ್ರಮ ಮಾಡ್ತೀನಿ, ನನಗೇನು ಚಿಂತೆ ಇಲ್ಲ. ಯಾಕೆಂದ್ರೆ ನಮ್ಮ ನಿಮ್ಮ ಭವಿಷ್ಯ ನಿರ್ಧಾರ ಆಗುತ್ತೆ, ಇದರಿಂದ ಪಕ್ಷದ ಭವಿಷ್ಯ ನಿರ್ಧಾರ ಆಗುತ್ತೆ. ನಿಮ್ಮ ಭವಿಷ್ಯ ಪಕ್ಷದ ಭವಿಷ್ಯದ ಮೇಲೆ ರೂಪಿಸಿದೆ. ದಯಮಾಡಿ ನೀವೆಲ್ಲರೂ ಕೂಡ ಯಾರು ಅರ್ಥ ಆಗಿಲ್ಲ ಮತ್ತೆ ಏನಾದ್ರೂ ಇನ್ನು 297
PL2ಗಳು ಏನಾದ್ರು ಬರ್ದೇ ಹೋಗಿದ್ರೆ ಇಲ್ಲಿ ಅಂಥವ್ರದ್ದು ಕೂಡ ಒಂದು ಪಟ್ಟಿ ಮಾಡಿಸ್ತೀನಿ. ಅವ್ರಿಗೂ ಕೂಡ ಮತ್ತೆ ಸಪರೇಟ್ ಆಗಿ ಅವ್ರನ್ನೇ ಕರ್ಕಬೇಕಾದ್ರೆ ಒಂದು 10 ಜನ 15 ಜನ ಬಂದಿಲ್ಲ ಅನ್ನೋದಾದ್ರೆ ದಯವಿಟ್ಟು ಶಿಕ್ಷೆ ಮಾಡವ್ರೆ ಅದೊಂದು ಲಿಸ್ಟ್ ಮಾಡ್ಕೊಳ್ಳಿ. ಅವ್ರು ಮತ್ತೆ ಬೇಕಾದ್ರೆ ಸಪರೇಟ್ ಆಗಿ ಕರ್ಕೊಂಡು ಕೂರಿಸಿ ಮಾತಾಡೋಣ. ಮತ್ತೆ ಯಾವುದೇ ಹಂತದಲ್ಲಿ ನಿಮ್ಗೆ ಯಾವುದೇ ಈ ವಿಚಾರದಲ್ಲಿ ಗೊಂದಲ ಇದ್ರೆ ಅಥವಾ ನಿಮ್ಗೆ ಅರ್ಥ ಆಗ್ತಾ ಇರ್ತಕ್ಕಂಥ ಯಾವುದೇ ವಿಚಾರ ಇದ್ರು ಕೂಡ ದಯವಿಟ್ಟು ತಾವು ಮುಕ್ತವಾಗಿ ಪಕ್ಷದ ಮುಖಂಡರಿಗೆ ತಾವು ಸಂದೇಶವನ್ನ ಕೊಡ್ಬೋದು. ಅಲ್ಲಿಂದ ನಾನು ವಿಚಾರವನ್ನ ಗ್ರಹಿಸ್ತೀನಿ. ಅಲ್ಲಿಂದ ಮತ್ತೆ ಈ ಒಂದು ಮತದಾರರ ಪರಿಷ್ಕರಣೆಗೆ ಯಾರ ಬಗ್ಗೆ ಮುಖ್ಯವಾಗಿ ವಿಚಾರ ಮುಟ್ಟಿಸ್ತಾರೋ ಅಂಥವ್ರನ್ನ ಮತ್ತೆ ಕಳಿಸ್ಕೊಡ್ತೀನಿ. ದಯಮಾಡಿ ಯಾರು ಕೂಡ ಮತ್ತೆ ನಮ್ಗೆ ಅರ್ಥ ಆಗಿಲ್ಲ ಸುಮ್ಮನೆ ಕೊಡೋದು ಬೇಡ. ಎಲ್ಲರೂ ಕೂಡ ಹಿಂದಿನಿಂದಲೇ ಸ್ವಲ್ಪ ಕಾರ್ಯಗಳು ಕೂಡ ಕೆಲಸ ಮಾಡ್ಬೇಕಣ್ಣ. ಆಮೇಲೆ ಇವೆಲ್ಲ ವಿಚಾರ ಮುಗಿತೀವಾಗ ನಾನೊಂದು ವಿಚಾರ ಬಗ್ಗೆ ತಿಳಿಸ್ಲಿಕ್ಕೆ ಬಯಸ್ತೇನೆ.